ಹಾಯ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕೆಪಿಪಿ ಪೋರ್ಟಲ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡಬಹುದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಯೂಸರ್ ಐಡಿ ಅಂದ್ರೆ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಅದೇ ರೀತಿ ಯಾರಿಗಾದ್ರೂ ಕೆಪಿಪಿ ಪೋರ್ಟಲ್ ಅಥವಾ ಟೆಂಡರ್ ರಿಲೇಟೆಡ್ ಎಕ್ಸ್ಟ್ರಾ ವಿಡಿಯೋ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬಹುದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನರಿಗೆ ಈ ವಿಷಯ ಬಗ್ಗೆ ಗೊತ್ತಿದೆ, ಬಟ್ ಆದ್ರೂ ಕೂಡ ನಾನು ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಟೆಂಡರ್ ಹಾಕುವಾಗ GST ಬಿಟ್ಟು ನೀವು ರೇಟ್ ಅನ್ನು ಹಾಕಬೇಕು ಅಂತ ಹೇಳಿದೀನಿ. ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಬಟ್ ಆದ್ರೂ ಇನ್ನೊಂದ್ಸಲ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಯಾರೇ ಆದ್ರೂ ಕೂಡ GST ಅಮೌಂಟ್ ಅನ್ನ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ಟೆಂಡರ್ ಹಾಕುವಾಗ ನೀವು ಹಾಕುವಂತದ್ದು ಎಸ್ಟಿಮೇಟ್ ಕಾಸ್ಟ್ ವ್ಯಾಲ್ಯೂಗೆ ಬಿಲೋ ಅನ್ನ ಹಾಕುವಂತದ್ದು. ಅದಕ್ಕೆ ನೀವು ಮತ್ತೆ ಎಕ್ಸ್ಟ್ರಾ GST ಸೇರಿಸ್ಬಿಟ್ಟು ಬಿಲೋ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಜೂನ್ ಜುಲೈ ಅಲ್ಲಿ ಏನ್ ಟೆಂಡರ್ ಕರೆದಿದ್ರು ಅದ್ರಲ್ಲಿ ಏನ್ ಮಾಡಿದ್ರು ಅವರು ಇನ್ಕ್ಲೂಸಿವ್ ಆಫ್ GST ಅನ್ನೇ ಕೊಟ್ಟಿರ್ತಾರೆ ಎಸ್ಟಿಮೇಟ್ ಕಾಸ್ಟ್ ಅನ್ನ. ಅದ್ರಲ್ಲಿ ನಾವು ಬಿಲೋ ಹಾಕ್ಬೇಕು. ತುಂಬಾ ಜನ ಏನ್ ಮಾಡಿದ್ದಾರೆ 30 to 35% ಲೆಸ್ ಹಾಕೊಂಡಿದ್ದಾರೆ. ಆವಾಗ ಅದರಲ್ಲಿ ಇನ್ಕ್ಲೂಡಿಂಗ್ GST ಮತ್ತೆ ಲೆಸ್ ಆಗ್ಬಿಡುತ್ತೆ. ಸೊ ಅಂತವರಿಗೆ ತುಂಬಾ ಪ್ರಾಬ್ಲಮ್ಸ್ ಕೂಡ ಆಗಿದೆ. ಅಂದ್ರೆ 35 ಪ್ಲಸ್ 18 53 ಲೆಸ್ ಆಗಿದೆ ತುಂಬಾ ಜನರಿಗೆ. ಸೊ ಅದೇ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ನೀವು ಮೊದ್ಲು ಹಾಕಿದಿರಲ್ಲ ಅದು ಮುಗ್ದೋಗಿದೆ. ಆವಾಗ ಮೇಲೆ ಗವರ್ಮೆಂಟ್ ಕೂಡ ಚೇಂಜಸ್ ಮಾಡಿದೆ ಆರ್ಡರ್ಸ್. ನಿಮ್ಗೆ ಏನ ಹೇಳಿದೆ, GST ಅಮೌಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, GST ಬಿಟ್ಟೆ ನೀವು ಹಾಕಿ. ಅಂದ್ರೆ ಮೊದ್ಲಿಂದ ಹೇಗೆ ಟೆಂಡರ್ ಹಾಕ್ತಾ ಇದೀರಲ್ಲ, ಸೊ ಅದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇವಾಗ ನೀವು ಒಂದು 10 lakh ವರ್ಕಿಗೆ ಇನ್ಕ್ಲೂಸಿವ್ ಆಫ್ GST ಇಲ್ಲ ಎಕ್ಸ್ಕ್ಲೂಸಿವ್ ಆಫ್ GST ಏನೇ ಕೊಡ್ಲಿ ಅವರು ನಿಮ್ಗೆ ಟೆಂಡರ್ ಹಾಕುವಾಗ ಶೆಡ್ಯೂಲ್ ಬಿ ಕೊಟ್ಟಿರ್ತಾರೆ. ಸೊ ಶೆಡ್ಯೂಲ್ ಬಿ ಅಲ್ಲಿ ಅರ್ತ್ ವರ್ಕ್ ಇರ್ತದೆ. ಸೊ ಅರ್ತ್ ವರ್ಕ್ ಐಟಮ್ ರೇಟ್ ಪರ್ ಕ್ಯೂಬಿಕ್ ಮೀಟರ್ ಗೆ ಇಂತಿಷ್ಟು ರೇಟ್ ಅಂತ ಕೊಟ್ಟಿರ್ತಾರೆ. ಈಗ ಅರ್ತ್ ವರ್ಕ್ 80 to 100 rupees ಅಂತ ಇರುತ್ತೆ. ಸೊ ಅದಕ್ಕೆ ನೀವು ಬಿಲೋ ಹಾಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನೀವು ಮತ್ತೆ ಪ್ಲಸ್ 18 ಆಡ್ ಮಾಡ್ಕೊಂಡು ಮತ್ತೆ ಲೆಸ್ ಹಾಕೊಳ್ಳೋ ವಿಚಾರ ಮಾಡಬೇಡಿ. ಸೊ ನೀವ್ ಏನ್ ಮೊದ್ಲು ಹೆಂಗ್ ಹಾಕ್ತಿದಿರಲ್ಲ, ಸೊ ಅದನ್ನೇ ನೀವು ಲೆಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವಾಗ ಏನಾಗುತ್ತೆ, 10 lakh ವರ್ಗೆ ನೀವು ಒಂದು 10 ಲೆಸ್ ಅಂತ ಹೇಳಿದ್ರೆ 9 lakh ಬಂತು. ಸೊ ಇವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಅದು ಮೊದ್ಲು ಹೆಂಗ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ 10 lakh ವರ್ಕ್ ಅವ್ರು ಇನ್ಕ್ಲೂಸಿವ್ GST ಕೋಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಬಟ್ ನಾವೇನ್ ಮಾಡ್ತಾ ಇದ್ವಿ, 10 lakh ವರ್ಕಿಗೆ 18% ಮತ್ತೆ GST ಲೆಸ್ ಮಾಡ್ಕೊಂಡು ಮತ್ತೆ 10% ಲೆಸ್ ಮಾಡ್ಕೊಂಡು 28 ಆಗ್ಬಿಡ್ತಿದ್ವಿ. ಆ ತರ ಪ್ರಾಬ್ಲಮ್ ತುಂಬಾ ಕಡೆ ಕ್ರಿಯೇಟ್ ಆಗ್ಬಿಟ್ಟು ತುಂಬಾ ಜನ ಲೆಸ್ ಅಲ್ಲೇ ಕೆಲಸ ಮಾಡ್ತಾ ಇದಾರೆ. ಇವಾಗ ಆಮೇಲೆ ಆರ್ಡರ್ ಚೇಂಜ್ ಮಾಡಿದ್ದಾರೆ. ಸೊ ಆ ಆರ್ಡರ್ ಕಾಪಿ ಹಳೆ ಟೆಂಡರ್ ಅಂದ್ರೆ 2 months ಜೂನ್ ಜುಲೈದಲ್ಲಿ ಏನ್ ಟೆಂಡರ್ ಕರೆದಿದ್ವಲ್ಲ, ಸೊ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಾಗ ಏನ್ ಅಮೌಂಟ್ ಕೊಟ್ಟಿದ್ರಲ್ಲ, ಸೊ ಅದೇ ಅಮೌಂಟ್ ಗೆ ಅವರು ಕೆಲಸವನ್ನು ಮಾಡ್ಬೇಕಾಗತ್ತೆ. ಅದು ಇನ್ಕ್ಲೂಸಿವ್ ಆಫ್ GST ಅಂತ ಇತ್ತು. ಇವಾಗ ನೀವು ಯಾವುದೇ ಟೆಂಡರ್ ಬಗ್ಗೆ ನೀವು ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ತಲೆ ಕೆಡಿಸ್ಕೊಳ್ಬೇಡಿ. ಏನ್ ರೇಟ್ ಬರುತ್ತಲ್ಲ ಶೆಡ್ಯೂಲ್ ಬಿ ಅಲ್ಲಿ, ಸೊ ಅದಕ್ಕೆ ಲೆಸ್ ಮಾಡ್ಕೊಂಡು ನಿಮ್ ರೇಟ್ ಅನ್ನ ಹಾಕ್ಬಿಟ್ಟು ಟೆಂಡರ್ ಅನ್ನ ಸಬ್ಮಿಟ್ ಮಾಡುವಂತದ್ದು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಮತ್ತೇನ್ ಮಾಡ್ಬೇಕಂತಿಲ್ಲ. ಬಟ್ ಏನಾದ್ರು ಡೌಟ್ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ PWD ಇಲಾಖೆ ಟೆಂಡರ್ ಇದ್ರೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಇಂದ ನೀವು ಕೆಲವೊಂದನ್ನ ಕೇಳ್ಕೊಳ್ಳಿ. ನಿಮ್ ಜಿಲ್ಲೆಯಲ್ಲಿ ಇರುವಂತದ್ದು ಟೆಂಡರ್ ಇರುವಂತದ್ದು ಯಾವ ಜಿಲ್ಲೆ ಅಂತ ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ಕೊಂಡು ಟೆಂಡರ್ಸ್ ಅನ್ನ ಅಪ್ಲೈ ಮಾಡುವಂತದ್ದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.